ಸಿನಿ ರಸಿಕರ ಕಾತುರತೆಗೆ ಬ್ರೇಕ್ ಬಿದ್ದಿದೆ. ಟಾಕ್ಸಿಕ್ ಪ್ರಪಂಚದ ಸಣ್ಣ ಝಲಕ್ ಹೊರಬಂದಿದೆ. ಕೆಜಿಎಫ್ 2 ಬಳಿಕ ಮುಂದೇನು ಎನ್ನುತ್ತಿದ್ದವರಿಗೆ ಟಾಕ್ಸಿಕ್ ಮೂಲಕ ಉತ್ತರ ಕೊಡಲು ಯಶ್ ಸಜ್ಜಾಗಿದ್ದಾರೆ. ಸಿನಿಮಾ ಬಿಡುಗಡೆಗೆ ತಿಂಗಳು ಬಾಕಿ ಇರುವಂತೆ ಆಕ್ಷನ್ ಪ್ಯಾಕ್ಡ್ ಟೀಸರ್ ಬಂದು ಧೂಳೆಬ್ಬಿಸಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಗ್ಯಾಂಗ್ಸ್ಟಾರ್ ಸಿನಿಮಾ ಇದು. ನಿರ್ದೇಶಕಿ ಜೊತೆ ಸೇರಿ ಯಶ್ ಚಿತ್ರಕಥೆ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ನಿರೀಕ್ಷೆ ಡಬಲ್ ಆಗಿದೆ. ಮಾರ್ಚ್ 19ಕ್ಕೆ ದುರಂಧರ್ ಎದುರು ಈ ಸಿನಿಮಾ ರಿಲೀಸ್ ಆಗಲಿದೆ. ಇಂಗ್ಲಿಷ್ ಸೇರಿ 6 ಭಾಷೆಗಳಲ್ಲಿ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ನಾನಾ ಗೆಟಪ್ಗಳಲ್ಲಿ ಯಶ್ ದರ್ಶನ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗಂತೂ ಸಿನಿಮಾ ಹಬ್ಬದೂಟವೇ ಸರಿ. ಹೆಚ್ಚು ಕಮ್ಮಿ 2 ನಿಮಿಷಗಳ ಟೀಸರ್ ಹುಬ್ಬೇರಿಸುವಂತಿದೆ. ಚಿತ್ರದ ಜಬರ್ದಸ್ತ್ ಸನ್ನಿವೇಶಗಳನ್ನು ಮಿಕ್ಸ್ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಅದಕ್ಕೆ ರವಿ ಬಸ್ಸೂರ್ ಹಂಟಿಂಗ್ ಬಿಜಿಎಂ ಸೇರಿಸಲಾಗಿದೆ. ಮೇಕಿಂಗ್ ವಿಜುವಲ್ಸ್ ಎಲ್ಲವೂ ಹಾಲಿವುಡ್ ಸಿನಿಮಾಗಳನ್ನ ನೆನಪಿಸುವಂತಿದೆ. ಯಶ್ ನಾನಾ ಗೆಟಪ್ಗಳಲ್ಲಿ ಕಾಣಿಸಿಕೊಂಡು ಅಬ್ಬರಿಸಿದ್ದಾರೆ. ರೆಟ್ರೋ ಶೈಲಿಯಲ್ಲಿ ಟಾಕ್ಸಿಕ್ ಸಿನಿಮಾ ಮೂಡಿ ಬರುತ್ತಿರೋದು ಗೊತ್ತಾಗುತ್ತಿದೆ. 60-70ರ ದಶಕದ ಗೋವಾ ಹಿನ್ನೆಲೆಯ ಕಥೆಯನ್ನ ಕಟ್ಟಿಕೊಟ್ಟಿರುವುದು ಗೊತ್ತಾಗುತ್ತಿದೆ. ರಾಯನಾಗಿ ಯಶ್ ಆರ್ಭಟ ಜೋರಾಗಿದೆ. ಇನ್ನು ಕ್ಲೀನ್ ಶೇವ್ನಲ್ಲಿ ಸಿಕ್ಕಾಪಟ್ಟೆ ಯಂಗ್ ಲುಕ್ನಲ್ಲಿ ಕೂಡ ಯಶ್ ದರ್ಶನ ಕೊಟ್ಟಿದ್ದಾರೆ. ಟೀಸರ್ ಕೊನೆಗೆ ಅದು ಹೈಲೈಟ್ ಎನಿಸಿಕೊಂಡಿದೆ. ಚಿತ್ರದಲ್ಲಿ ಯಶ್ ದ್ವಿಪಾತ್ರದಲ್ಲಿ ನಟಿಸಿರುವುದು ಸ್ಪಷ್ಟವಾಗುತ್ತಿದೆ. ತಂದೆ ರಾಯ, ಮಗನಾಗಿ ಯಶ್ ನಟಿಸಿರುವ ಸಾಧ್ಯತೆ ದಟ್ಟವಾಗಿದೆ. ಈ ಸಲ ಯುದ್ಧನೇ ಬೇರೆ ಎನ್ನುವ ಡೈಲಾಗ್ ಮೂಲಕ ಟೀಸರ್ ಶುರುವಾಗುತ್ತದೆ. ಮುಂದೆ ರಾಯಲ್ ಸರ್ಕಸ್ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತದೆ. ಎಲ್ಲರನ್ನ ಎದುರಾಕಿಕೊಂಡು ಗೆಲ್ಲೋಕೆ ಆಗಲ್ಲ, ಬಿಟ್ಟುಕೊಟ್ಟು ಬಿಡು ರಾಯ, ಎಲ್ಲ ಮುಗಿತು ಎನ್ನುವ ಹಿನ್ನೆಲೆ ಧ್ವನಿ ಕೇಳಿಸುತ್ತದೆ. ಆಗ ರಾಯನ ಪರಿಚಯವಾಗುತ್ತದೆ. ಎಲ್ಲ ಮುಗಿತು ನಿಜ, ಆದರೆ ನಾನು ಹೇಳಿದಾಗ ಅಲ್ಲಿವರೆಗೂ ಸ್ವಲ್ಪ ಸಭ್ಯತೆ, ಗೌರವ ಇರಲಿ ಎಂದು ರಾಯನಾಗಿ ಯಶ್ ಅಬ್ಬರಿಸಿದ್ದಾರೆ. ಟೀಸರ್ ಕೊನೆಗೆ ಯಂಗ್ ಲುಕ್ನಲ್ಲಿ ರಾಕಿಂಗ್ ಸ್ಟಾರ್ ದರ್ಶನವಾಗಿದೆ. ಕತ್ತಿ ಹಿಡಿದು ಅಬ್ಬರಿಸಿ ಮರ ಕತ್ತರಿಸುವ ಯಂತ್ರ ಬಳಸಿ ಮನುಷ್ಯನ ತಲೆ ಕತ್ತರಿಸುವಷ್ಟು ಕಿರಾತಕನಾಗಿ ಐ ಆಮ್ ಹೋಮ್ ಡ್ಯಾಡಿ ಎನ್ನುವ ಡೈಲಾಗ್ ಹೊಡೆದಿರುವುದನ್ನ ನೋಡಬಹುದು. ಜಾನ್ ವಿಕ್ ಮತ್ತು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸಿನಿಮಾಗಳ ಖ್ಯಾತಿಯ ಜೆ ಪೆರ್ರಿ ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಸನ್ನಿವೇಶಗಳನ್ನ ಕಂಪೋಸ್ ಮಾಡಿದ್ದಾರೆ. ಬೇಸರದ ಸಂಗತಿ ಏನಂದ್ರೆ ಟೀಸರ್ನಲ್ಲಿ ಕೂಡ ಯಶ್ ಬಿಟ್ಟು ಇತರೆ ಪಾತ್ರಗಳನ್ನ ಪರಿಚಯಿಸಿಲ್ಲ. ನಯನತಾರಾ, ರುಕ್ಮಿಣಿ ವಸಂತ್, ಕಿಯಾರಾ ಅದ್ವಾನಿ, ಉಮಾ ಕುರೇಶಿ ಸೇರಿದಂತೆ ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರ ಪರಿಚಯದ ಪೋಸ್ಟರ್ಗಳು ಬಿಡುಗಡೆಯಾಗಿತ್ತು. ಆದರೆ ಟೀಸರ್ನಲ್ಲಿ ಅವರನ್ನ ತೋರಿಸಿಲ್ಲ. ಈ ಹಿಂದೆ ಬಂದಿದ್ದ ಟೀಸರ್ನಲ್ಲಿ ಹಸಿಬಿಸಿ ದೃಶ್ಯ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಹೊಸ ಟೀಸರ್ನಲ್ಲಿ ಸಾಧ್ಯವಾದಷ್ಟು ಅಂತಹ ಸನ್ನಿವೇಶಗಳು ಇಲ್ಲದಂತೆ ನೋಡಿಕೊಂಡಿದ್ದಾರೆ. ಟೀಸರ್ ನೋಡುತ್ತಿದ್ದರೆ ಇದೊಂದು ಡಿವೆಂಟ್ ಡ್ರಾಮಾ ಎನ್ನುವುದು ಗೊತ್ತಾಗುತ್ತಿದೆ. ಆದರೆ ಚಿತ್ರಕಥೆ ಹೇಗಿರುತ್ತೆ, ಅದನ್ನ ಎಷ್ಟು ಚೆನ್ನಾಗಿ ಕಟ್ಟಿಕೊಡುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಅಭಿಮಾನಿಗಳಂತೂ ಪವರ್ ಪ್ಯಾಕ್ಡ್ ಟೀಸರ್ ನೋಡಿ ಖುಷಿಯಾಗಿದ್ದಾರೆ. ಟ್ರೈಲರ್ ಯಾವಾಗ ಎಂದು ಕಾಯುವಂತಾಗಿದೆ. ಕಾಂತಾರ 1 ಸಿನಿಮಾ ಹಿಟ್ ಆಗಿ 4 ತಿಂಗಳು ಕಳೆದರೂ ರಿಷಬ್ ಶೆಟ್ಟಿ ಹೊಸ ಸಿನಿಮಾ ಶುರುವಾಗಿಲ್ಲ. ಜೈ ಹನುಮಾನ್ ಚಿತ್ರದಲ್ಲಿ ನಟಿಸೋಕೆ ಬಹಳ ಹಿಂದೆಯೇ ಡಿವೈನ್ ಸ್ಟಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಜನವರಿಯಲ್ಲೇ ಸಿನಿಮಾ ಚಿತ್ರೀಕರಣ ಶುರುವಾಗಬೇಕಿತ್ತು. ಆದರೆ ಕೊಂಚ ತಡವಾಗಿದ್ದು ಅಂತೂ ಇಂತೂ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಶಾಂತ್ ವರ್ಮ ನಿರ್ದೇಶನದ ಹನುಮಾನ್ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ತೇಜ ಸಜ್ಜಾ ನಟನೆಯ ಸಿನಿಮಾ 2 ವರ್ಷಗಳ ಹಿಂದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಬಳಿಕ ಪ್ರಶಾಂತ್ ವರ್ಮ ಸೀಕ್ವೆಲ್ ಘೋಷಿಸಿದ್ದರು. ಕಾಂತಾರ 1 ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದ ರಿಷಬ್ ಶೆಟ್ಟಿ ಅವರನ್ನ ಒಪ್ಪಿಸಿ ಫೋಟೋ ಶೂಟ್ ಮಾಡಿ ಕುತೂಹಲ ಮೂಡಿಸಿದ್ದರು. ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ಜೈ ಹನುಮಾನ್ ಸಿನಿಮಾ ನಿರ್ಮಾಣವಾಗಲಿದೆ. ಭಾರತೀಯ ಚಿತ್ರರಂಗದಲ್ಲಿ ಬಹಳ ಅದ್ದೂರಿ ಪೌರಾಣಿಕ ಸಿನಿಮಾ ಇದು ಎನ್ನಲಾಗ್ತಿದೆ. ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸಲಿದ್ದಾರೆ. ಹನುಮಂತನಾಗಿ ರಿಷಬ್ ಶೆಟ್ಟಿ ಬಣ್ಣ ಹಚ್ಚಲಿದ್ದಾರೆ. ಫೆಬ್ರವರಿ 22ರಂದು ಹಂಪಿಯಲ್ಲಿ ಅದ್ದೂರಿಯಾಗಿ ಸಿನಿಮಾ ಮುಹೂರ್ತ ನೆರವೇರಲಿದೆ. ಮಾರ್ಚ್ನಲ್ಲಿ ಚಿತ್ರೀಕರಣ ಶುರುವಾಗಲಿದೆ. ಆ ಬಳಿಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಲಿದೆ. ಕಳೆದ 1 ವರ್ಷದಿಂದ ಪ್ರಶಾಂತ್ ವರ್ಮ ಜೈ ಹನುಮಾನ್ ಚಿತ್ರದ ಕತೆ ಸಿದ್ಧಪಡಿಸಿದ್ದಾರೆ. ಪೌರಾಣಿಕ ಕಥೆಯನ್ನ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅದ್ಭುತವಾಗಿ ತೆರೆ ಮೇಲೆ ತರುವ ಪ್ರಯತ್ನ ನಡೆದಿದೆ. ಚಿತ್ರತಂಡದ ಜೊತೆಗೆ ಸಾಕಷ್ಟು ಗಣ್ಯರು ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಹಂಪಿಗೆ ಹೊಂದಿಕೊಂಡಿರುವ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಎನ್ನುವುದು ಕೆಲವರ ವಾದ. ಇದೀಗ ಅದೇ ಹಂಪಿಯಲ್ಲಿ ಜೈ ಹನುಮಾನ್ ಚಿತ್ರಕ್ಕೆ ಚಾಲನೆ ಸಿಗುತ್ತಿರುವುದು ವಿಶೇಷ. ಕಾಂತಾರ 2 ಬಳಿಕ ಮುಂದೇನು ಎನ್ನುವ ಪ್ರಶ್ನೆಯನ್ನ ರಿಷಬ್ ಶೆಟ್ಟಿ ಅವರಿಗೆ ಕೇಳುತ್ತಿದ್ದಾರೆ. ಕಾಂತಾರ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತಿದ್ದಂತೆ ಒಪ್ಪಿಕೊಂಡಿದ್ದ ಬೇರೆ ಸಿನಿಮಾಗಳನ್ನ ಕೈಬಿಟ್ಟಿದ್ದರು. ಬೆಲ್ ಬಾಟಮ್ 2 ಸಿನಿಮಾ ಮುಹೂರ್ತ ಆಗಿ ನಿಂತು ಹೋಗಿತ್ತು. ಬ್ಯಾಚುಲರ್ ಪಾರ್ಟಿ ಚಿತ್ರದಿಂದಲೂ ಹೊರಬಂದಿದ್ದರು. ಮುಂದೆ ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾತ್ರ ರಿಷಬ್ ನಟಿಸಲಿದ್ದಾರೆ. ಈಗಾಗಲೇ ಬಾಲಿವುಡ್ನಲ್ಲಿ ಶಿವಾಜಿ ಬಯೋಪಿಕ್ ಘೋಷಣೆಯಾಗಿದೆ. ಮರಾಠ ಸಾಮ್ರಾಟನಾಗಿ ರಿಷಬ್ ಶೆಟ್ಟಿ ನಟಿಸಬೇಕಿದೆ. ಇನ್ನು ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಮತ್ತೊಂದು ಚಿತ್ರದಲ್ಲಿ ನಟಿಸಲು ರಿಷಬ್ ಶೆಟ್ಟಿ ಒಪ್ಪಿಕೊಂಡಿದ್ದಾರೆ. 3
ವರ್ಷಗಳ ಕಾಲ ಕಾಂತಾರ ಗುಂಗಿನಲ್ಲಿದ್ದ ರಿಷಬ್ ಈಗ ಕೊಂಚ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಕಲಿಯುಗಕ್ಕೆ ಬರುವ ಹನುಮಂತ ಏನೆಲ್ಲ ಲೀಲೆಗಳನ್ನ ತೋರಿಸುತ್ತಾನೆ ಎನ್ನುವುದನ್ನ ತೆರೆ ಮೇಲೆ ನೋಡಬೇಕು. ಕಡಿಮೆ ಬಜೆಟ್ನಲ್ಲಿ ಹನುಮಾನ್ ರೀತಿಯ ಅದ್ಭುತ ಚಿತ್ರವನ್ನ ಪ್ರಶಾಂತ್ ವರ್ಮಾ ತೆರೆಗೆ ತಂದಿದ್ದರು. ಇದೀಗ ಭಾರಿ ಬಜೆಟ್ನಲ್ಲಿ ಮ್ಯಾಜಿಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಚಿತ್ರೀಕರಣ ಮುಗಿದ ಬಳಿಕ ಜೈ ಹನುಮಾನ್ ಸಿನಿಮಾ ಬಿಡುಗಡೆ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ. ಮುಂದಿನ ವರ್ಷ ಸಿನಿಮಾ ತೆರೆಗೆ ಬರಬಹುದು. ಹನುಮಂತನ ಅವತಾರದಲ್ಲಿ ರಿಷಬ್ ಶೆಟ್ಟಿ ಅವರನ್ನು ನೋಡಲು ಪ್ರೇಕ್ಷಕರು ಕಾಯುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.